ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಚಿಕನ್ ಕಬಾಬ್ ರೆಸಿಪಿನ ತೋರಿಸೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಇವಾಗ ನಾನು 1/2 kg ಚಿಕನ್ ತಗೊಂಡಿದ್ದೀನಿ. ನೋಡಿ, ಕ್ಲೀನಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನು. ನೆಕ್ಸ್ಟು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ನಾನಿಲ್ಲ 1/2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಇದು ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀನಿ. ನೋಡಿ, ಇದು ಚಿಕನ್ ಕಬಾಬ್ ಪೌಡರು, ತೇಜು ಚಿಕನ್ ಕಬಾಬ್ ಪೌಡರ್ ಅಂತ ಬರುತ್ತೆ, ಅದನ್ನು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನನ್ನ ಮೇಲೆ ನಿಮಗೆ ಫೋಟೋ ಕೂಡ ಹಾಕಿದ್ದೀನಿ ನೋಡಿ, ಅದೇ ಕಬಾಬ್ ಪೌಡರು 2 ಸ್ಪೂನ್ಸ್ ಹಾಕ್ಕೋತಾ ಇದ್ದೀನಿ ಇದನ್ನು. ನೆಕ್ಸ್ಟು ಕಾರ್ನ್ಫ್ಲೋರ್, ಜೋಳದ ಹಿಟ್ಟು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಅರ್ಧ ನಿಂಬೆ ರಸ ಹಾಕ್ತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾವು. ನೋಡಿ, ಹೀಗೆ 1-2 ಮಿನಿಟ್ಸ್ ಮಿಕ್ಸ್ ಮಾಡಿ ಚೆನ್ನಾಗಿ, 1 to 2 ಮಿನಿಟ್ಸು. ನೋಡಿ, ಓಕೆ, ಇದೆಲ್ಲ ಮಿಕ್ಸ್ ಆದಮೇಲೆ 15 ಮಿನಿಟ್ಸ್ ನಾವು ಹಾಗೆ ಬಿಡಬೇಕಾಗುತ್ತೆ. ನೋಡಿ, ಮಿಕ್ಸ್ ಮಾಡಿದ್ದೀನಿ ನಾನು 15 ಮಿನಿಟ್ಸ್. ಇವಾಗ ಹಾಗೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡೋಣ. 15 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ ಬನ್ನಿ. ನೋಡಿ, ಆಯಿಲ್ ಚೆನ್ನಾಗಿ ಕುದೀತಿದೆ. ಇವಾಗ ಪೀಸಸ್ ಹಾಕ್ತಾಯಿದ್ದೀನಿ. ನೋಡಿ ಹೇಗೆ ಕುದೀತಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು 20 ಮಿನಿಟ್ಸು ಚೆನ್ನಾಗಿ ಕುಕ್ ಮಾಡಿ, ಫ್ರೈ ಮಾಡಿ ಆಯಿಲಲ್ಲೇ. ಯಾಕಂದರೆ ಅದು ಚಿಕನ್ ಎಲ್ಲ ಬೇಯಬೇಕಲ್ವಾ, ಸೊ ಅದರಿಂದ. ನೋಡಿ, ಇದೊಂದು ಸ್ವಲ್ಪ ಎಲ್ಲ ಕುಕ್ ಆದಮೇಲೆ ನೀವು ಇದನ್ನು ತಿರ್ವಾಕೋತಾ ಇರಬೇಕು, ಯಾಕಂದರೆ ಎಲ್ಲ ಸೀದೋಗುತ್ತೆ ಹಾಗೆ ಬಿಟ್ಬಿಟ್ರೆ. ನೋಡಿ, ನಾನು ತಿರ್ವಾಕ್ತಾ ಇದ್ದೀನಿ. ನೋಡಿ, ಹೀಗೆ ಪೀಸಸ್ ಒಂದೊಂದೇ ಪೀಸಸ್ನ ತಿರ್ವಾಕ್ಬೇಕಾಗುತ್ತೆ ನಾವು. ನೋಡಿ ಹೇಗೆ ಕಲರ್ಫುಲ್ಲಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. 20 ಮಿನಿಟ್ಸ್ ಬೇಯಿಸಿ. ಚಿಕನ್ ಬೇಯಬೇಕಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ನಿಮಗೆ ಆಗಿರೋ ಥರ ಅನಿಸುತ್ತೆ, ರೆಡಿಯಾಗಿರೋ ಥರ ಅನಿಸುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ನಾನು ಇದೆಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇವಾಗ. ನೋಡಿ ಹೇಗಾಗಿದೆ ಅಂತ, ತುಂಬ ಕಲರ್ಫುಲ್ಲಾಗಿ ತುಂಬ ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಸಖತ್ತಾಗಿತ್ತು. ಎಲ್ಲರೂ ಒಂದು ಸಲ ಟ್ರೈ ಮಾಡಲೇಬೇಕು. ಮಾಡಿಬಿಟ್ಟು ಟೇಸ್ಟ್ ಹೇಗೆ ಬಂದಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಕ್ಲಿಪ್ಸ್ ಕೂಡ ಹಾಕಿರ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.